ಹಾಯ್ ಹಲೋ ನಮಸ್ಕಾರ. ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಹೇಳಿ ಶರತ್ ಅವರೇ, ಮೊನ್ನೆ ಟಾಕ್ಸಿಕ್ ಟ್ರೈಲರ್ ಬಂತು, ಸೆನ್ಸಾರ್ ಆಗಿದೆಯಂತೆ. ಸೆನ್ಸಾರ್ ಅದಕ್ಕೆ ನಾವು ನಿರೀಕ್ಷಿಸಿದಂತೆ ಎ ಸರ್ಟಿಫಿಕೇಟ್ ಬಂದಿದೆ. ಅದು ಏನ್ ಕಟ್ ಮಾಡಿಲ್ವ ಅಂತ, ಬಟ್ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕತೆ ಅವಧಿ ಎಷ್ಟು ಗಂಟೆ ಅದು? 3 ಗಂಟೆ 14 ನಿಮಿಷ. 3 ಗಂಟೆ 10 ವರ್ಷ ಆಯ್ತು. ಅಷ್ಟೊಂದು ಉದ್ದ ಇರೋ ಫಿಲಮ್ ಅನ್ನು. ಯಾಕಂದ್ರೆ ಸಿನಿಮಾ ನೋಡುಗರಿಗೆ ಏನು ಅದು ಅವಧಿ ಇವಾಗ ದೊಡ್ಡ ವಿಷಯ ಅಲ್ಲ. ಲಾಸ್ಟ್ ಟೈಮ್ ದುರಂಧರ್ ಬಂದಿತ್ತಲ್ಲ, ಹೌದು. ಪಾರ್ಟ್ 2. ಆದ್ರೆ ಕನ್ನಡದಲ್ಲಿ ಯಾವ ಮೂವಿನೂ ಬಹುಶಃ 3 ಗಂಟೆ 14 ನಿಮಿಷ ಬಂದಿದ್ಯಾ ಶರತ್ ಅವರೇ? ಕನ್ನಡದಲ್ಲಿ ನೀವ್ ಹೇಳ್ಬೇಕು. ಯಾಕಂದ್ರೆ ಕನ್ನಡದಲ್ಲಿ ನನ್ಗನ್ಸುತ್ತೆ ಸದ್ಯಕ್ಕೆ ಇತ್ತೀಚೆಗೆ ಯಾಕೆ ಬಂದಿಲ್ಲ. ಆ ಕಾಲದಲ್ಲಿ ಪೌರಾಣಿಕ ಕಥೆಗಳು ಅದು ಇದೆಲ್ಲ ಬರ್ತಾ ಇತ್ತಲ್ಲ, ಹೌದು. ಅವಾಗ ಐತಿಹಾಸಿಕ ಕಥೆಗಳೆಲ್ಲ ತುಂಬಾ ಉದ್ದ ಉದ್ದ ಫಿಲಮ್ಸ್ ಬರ್ತಾ ಇತ್ತು. ಹೌದು. ಹಿಂದಿಯಲ್ಲಂತೂ ಮಾಮೂಲಿ ಹಮ್ ಆಪ್ಕೆ ಕೋನ್ ಆತರ. ಆಮೇಲೆ ಮೊನ್ನೆ ದುರಂಧರ್ ಬಂತು. ನಿಮ್ಗೆ ಇದು ಏನನ್ಸುತ್ತೆ, 3-4 ಗಂಟೆ ಇದೆ ಅಂತಂದ್ರೆ ಅದಕ್ಕೆ ಕತೆ ಮತ್ತೆ ಮೇಕಿಂಗು ಎಲ್ಲ ಸೇರಿ ಎಲ್ಲೂ ಟಾಕ್ಸಿಕ್ ಅಂತ ಸಿನಿಮಾಕ್ಕೆ ಅಂದ್ರೆ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ನಮ್ಗೇನ್ ತೋರಿಸಿದಾರೆ ಟ್ರೈಲರ್ ಆಗ್ಲಿ ಅಥವಾ ಟೀಸರ್ ಅಥವಾ ಹಾಡುಗಳಾಗ್ಲಿ ನೋಡಿದ್ರೆ ಬಹುಶಃ 3.5 ಗಂಟೆ ಕೂತ್ಕೊಂಡು ನೋಡುವಂತ ಸಿನಿಮಾ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಇಬ್ರು ಯಶ್ ಇದಾರೆ, ಒಂದಷ್ಟು ಹೀರೋಯಿನ್ಸ್ ಇದಾರೆ, ಕತೆ ಇದೆ, ಆಮೇಲೆ ಮೇಕಿಂಗ್ ಇದೆ, ಎಲ್ಲ ಇದೆ. ಹೌದು. ಸೊ ಬಹುಶಃ ನನ್ಗೆ ತೀರಾ ವೇಗ ಇದ್ರೆ ಖಂಡಿತ 3-4 ಗಂಟೆ ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ನಾನು ಹೇಳದಂತೆ ದುರಂಧರ್ ನೋಡಿ ಹಿಂಗೆ 3.5 ಅಷ್ಟು 4 ಗಂಟೆ 4 ಗಂಟೆ ಹೆಚ್ಚು ಕಡಿಮೆ 4 ಗಂಟೆ ಜನರನ್ನ ಹಿಡಿದು ಕೂರಿಸಿದೆ. ಅಲ್ಲಿ ಬೇರೆ ಕತೆ ಇತ್ತು, ಇಲ್ಲಿ ಕತೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಕನ್ನಡದಲ್ಲಿ ನಾನು ಈ ವಿಡಿಯೋ ಮಾಡೋ ಮುಂಚೆ ಒಂದಷ್ಟು ರಿಸರ್ಚ್ ಮಾಡ್ಕೊಂಡು ಬಂದೆ. ನಾವು ಮಾತಾಡ್ತಿದ್ವಿ ಅವಾಗಲೇ, ಅದೇ ಮಯೂರ ಫಿಲಮ್ ಲಾಂಗೆಸ್ಟ್ ಇತ್ತಂತೆ. ಮಯೂರ ಮತ್ತೆ ಕೃಷ್ಣದೇವರಾಯ ಹೌದು. ಅದು ಚೆನ್ನಾಗಿತ್ತು. ಅದು ಆವಾಗ ಅಂದ್ರ ಅದೆಲ್ಲೂ ಬೋರ್ ಆಗ್ತಿರ್ಲಿಲ್ಲ. 3 ಗಂಟೆ ನೀವು ಕಳೆದದ್ದು ಗೊತ್ತಾಗಬಾರ್ದು. ಅದು ಮೈನ್ ಇಂಪಾರ್ಟೆಂಟ್. ಅದು ಕರೆಕ್ಟ್. ನೀವು 3 ಗಂಟೆ 3-4 ಗಂಟೆ ಇಟ್ಕೊಳ್ಳಿ, ಆದ್ರೆ 3 ಗಂಟೆ ಏನು ಬೋರ್ ಹೊಡಿಸ್ಬಾರ್ದಲ್ಲ. ಜನ ಹೀರೋಯಿನ್ಗಳನ್ನ ಇಟ್ಟಿದ್ರಿಂದ ಎಲ್ಲರೂ ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರು ಅವತ್ತು ಟ್ರೈಲರ್ ಲಾಂಚ್. ಹೌದು. ಅಬ್ಸರ್ವ್ ಮಾಡಿದ್ರ ಎಲ್ಲಾ ಕಡೆ ಅದು ವಿಕ್ರಮ್ ವಿಜಯ್ ಇದು ಒಂದು ಕಥೆಯಿಂದ ಸ್ಫೂರ್ತಿ ಬಂದಿದೆ ಅಂತ ಏನೋ ಹೇಳ್ತಾ ಇದ್ರು. ಅದೇನಾದ್ರು ನನ್ಗೂ ಹಂಗೆ ಅನಿಸ್ತು. ಯಾಕಂದ್ರೆ ತಂದೆ ಮತ್ತು ಇದು ಮಗನ ಬಗ್ಗೆ ಇರೋದ್ರಿಂದ. ಅದ್ ಬೇರೆ ಏನಂತಂದ್ರೆ ವಿಜಯ್ ವಿಕ್ರಮ್ ಅಂತ ಕನ್ನಡದಲ್ಲಿ ಮೂವಿ ಬಂದಿತ್ತಲ್ಲ, ಹೌದು, ವಿಷ್ಣುವರ್ಧನ್, ಅದು ನೋಡಿರ್ಬೋದು. ಏನಂತ ಯಾವತ್ತಂದ್ರೆ ತಂದೆ ರೇಪ್ ಮಾಡಿದ್ಮೇಲೆ ಹೌದು ಮದ್ವೆ ಆಗಲ್ಲ, ಹಂಗೆ ಬಿಟ್ಬಿಟ್ಟಿರ್ತಾರೆ. ಜಯಂತಿ ಅವರು ಪಾತ್ರ ಮಾಡಿದ್ರು ಅದ್ರಲ್ಲಿ. ಆಮೇಲೆ ಅವನ ಮಗ ದೊಡ್ಡವನಾಗಿ ಸೇರಿ ತೀರ್ಸ್ಕೊಳ್ಳೋ ತರ ಒಂದು ಎಳೆ ಇದೆ ಅದ್ರಲ್ಲಿ, ಆ ಸಿನಿಮಾದಲ್ಲಿ. ಇವತ್ತಿನ ಕಾಲಕ್ಕೆ ಅಪ್ಡೇಟ್ ಆಗಿ ಎಲ್ಲ ನಮ್ಗೆ ಅನ್ಸೋದು ಅಲ್ಲಿ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಏನಂತಂದ್ರೆ ಆವಾಗ್ಲೂ ಅಷ್ಟೇ ವಿಷ್ಣುವರ್ಧನ್ ಆ ರೋಲ್ ಮಾಡಿದಾಗ, ಖಳನಾಯಕನ ರೋಲ್ ಮಾಡಿದ್ರಲ್ಲ, ಸಾಕಷ್ಟು ಚರ್ಚೆ ಆಗಿತ್ತು. ಯಾಕಂದ್ರೆ ಅವಾಗ ಒಂದಷ್ಟು ಅವರಿಗೆ ಮಹಿಳಾ ಅಭಿಮಾನಿಗಳಿದ್ದಾಗ ಈ ತರನು ವಿಷ್ಣುವರ್ಧನ್ ಎಲ್ಲ ಮಾಡ್ಬೇಕಿತ್ತ. ಅಂದ್ರೆ ಒಬ್ಬ ನಾಯಕನಾಗಿ ಬಂದವನು ಈ ತರ ಖಳನಾಯಕನಾಗಿ ಮಾಡೋದು, ಇವಾಗ ವಿವಾದಗಳು ಅದೇ ತರ ಆಗ್ತಾ ಇರ್ತಾನೆ. ಇವತ್ತಿನ ಇದ್ರಲ್ಲಿ ನಾಯಕ ಅನ್ನೋ ಸಪರೇಷನ್ ಇಲ್ವಲ್ಲ, ಡಿಫರೆನ್ಸ್ ಇಲ್ಲ. ಆ ಒಂದು ಇದೇ ಇಲ್ಲ. ಯಾಕಂದ್ರೆ ಎಲ್ಲವೂ ಅವನೇ ವಿಲನ್ ಹೊಡೆಯೋದ್ರಿಂದ ಅವನು ಒಬ್ಬ ರೌಡಿಯಾಗಿ ಕನ್ವರ್ಟ್ ಆಗಿ, ಈಗ ಇತ್ತೀಚೆಗೆ ಬಂದ KD ಫಿಲಮ್ ಅಲ್ಲೂ ಧ್ರುವ ಸರ್ಜನ್ನ ರೌಡಿಯಾಗಿ ತೋರಿಸಿದ್ದಾರೆ. ಅವನೇ ಹೀರೋ. ಬಟ್ ಆದ್ರೂ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಯಶ್ಗೆ ಇತ್ತೀಚೆಗೆ ನೆಗೆಟಿವ್ ರೋಲ್ಗಳು ಕೈ ಹಿಡಿತಾ ಇದೆ ಅನ್ಸುತ್ತೆ. ಯಾಕಂದ್ರೆ KGF 1 ನೋಡಿ, ಹೌದು, ಅಂಡರ್ ವರ್ಲ್ಡ್ ಅನ್ನೋ ಆ ಟೈಪ್, ಅಂದ್ರೆ ತೀರಾ ಸಕಲ ಗುಣ ಸಂಪನ್ನ ಅಂತಾರಲ್ಲ, ಆ ತರ ಏನ್ ರೋಲ್ ಇರ್ಲಿಲ್ಲ ಅದ್ರಲ್ಲಿ. ಏನೇ ಇರ್ಬೋದು. ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡಿದೀರಾ? ನಾನ್ ನೋಡ್ದಂಗೆ ಈಗ ಯಶ್ಗೆ ಸಿಕ್ಕಿರೋ ಪಾತ್ರದ ಹೆಸರೆಲ್ಲವೂ 6 ಅಕ್ಷರದಿಂದ ಆರಂಭ ಆಗ್ತಾ ಇದೆ. ಓಕೆ, ಅದು ಸುಮಾರು ಜನ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂಡು ಬಂದಿದ್ದಾರೆ. ಹೌದು. ಅಂದ್ರೆ ಫಸ್ಟ್ ಮೂವಿಯಿಂದ ರಾಹುಲ್ ಅನ್ನೋ ಕ್ಯಾರೆಕ್ಟರ್ ಯಾವಾಗ ಮೊಗ್ಗಿನ ಮನಸ್ಸಲ್ಲಿ ಸಿಕ್ತಲ್ಲ, ಅಲ್ಲಿಂದ ಈಗ ರಾಯನ್ ಇದ್ರಲ್ಲಿ ಇದೆಯಲ್ಲ, ಗೂಗ್ಲಿಯಲ್ಲಿ ಶರತ್ ಅಂತ ರೂಪಕ್ಕಿದೆ, ಬೇರೆ ಬೇರೆ ಇದೆ. ಬಟ್ ಆದ್ರೂ ಹೆಚ್ಚಿನ ಕಡೆಯಲ್ಲಿ 6 ಅಕ್ಷರ. ರಾಮಾಚಾರ್ಯಲ್ಲಿ ಹೆಸರು ಬೇರೆ ಇದೆ, ರಾಮಾಚಾರಿ ಅಂತಾನೆ ಇರೋದು. ರಾಮಾಚಾರಿ. ಅದೇ ಮಿಸ್ಟರ್ ರಾಮಾಚಾರಿ. ಬಹುಶಃ ಏನೋ ಪರ್ಪಸ್ ಆಗಿ ಆತರ ನಿರ್ದೇಶಕ ಇಡ್ತಾರ ಅಥವಾ ಯಶ್ ಅವ್ರು ಹೇಳ್ತಾರೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಬಟ್ ಅದು ಸಿಕ್ಕಿರೋದೆಲ್ಲ ಸಕ್ಸಸ್ ಆಗಿದೆ. ಹೌದೌದು, ಆ ತರ ಒಂದು ಆಮೇಲೆ ಮತ್ತೆ ಯಶ್ ಅವ್ರದ್ದು ಇವಾಗ ಆಪ್ಕಿ ಅದಾಲತ್ ಇದರಲ್ಲಿ ಇಂಟರ್ವ್ಯೂ ಬರ್ತಾ ಇದೆ ಸ್ಯಾಟರ್ಡೆ. ಹೌದು, ಅದು ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಬಂದಿರೋರೆಲ್ಲ ದಿಗ್ಗಜರೇ, ಅಂದ್ರೆ ದೊಡ್ಡ ದೊಡ್ಡ ಹೆಸರು ಮಾಡಿರೋರು. ಈ ವಾಜಪೇಯಿಯಿಂದ ಹಿಡಿದು ಬಾಳ ಠಾಕ್ರೆಯಿಂದ ಹಿಡಿದು ನಮ್ಮ ಇವಾಗ ಪ್ರಧಾನಮಂತ್ರಿ ಆಗಿರೋ ಮೋದಿಯಿಂದ ಹಿಡಿದು ಒಂದಷ್ಟು, ಅಂದ್ರೆ ಆ ಕಾರ್ಯಕ್ರಮಕ್ಕೆ ಕರೆಸ್ಬೇಕು ಅಂತ ಅಂದ್ರೆ ಏನೋ ಒಂದು ಘನತೆ ಇತ್ತು.
ಅಂತದ್ರಲ್ಲಿ ನಮ್ಮ ಹುಡುಗ ಯಶ್ ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದಾರೆ ಅಂತಂದ್ರೆ ಅದು ನಿಜಕ್ಕೂ ಕಿಂಗ್ ಹೆಮ್ಮೆ ಖಾನು ವಿಷಯ. ಮತ್ತೆ ಶಾರುಖ್ ಇವನು ಸಲ್ಮಾನ್ ಖಾನು ಅವರು ಎಲ್ಲ ಕರ್ಸಿದ್ರಂತೆ ಒಟ್ನಲ್ಲಿ ಏನೋ ಅಂದ್ರೆ ರಿಲೇಟೆಡ್ ಹೇಳೋದಾದ್ರೆ. ಹೌದೌದು, ಏನೋ ವಿಷಯ ಅಂದ್ರೆ ಅವ್ರ ಬಗ್ಗೆ ಮಾತಾಡೋಕೆ ಏನಾದ್ರು ಇದ್ರೆ ಮಾತ್ರ ಕರೀತಾರೆ. ಏನೋ ಹೌದು. ಅಂದ್ರೆ ಇಡೀ ಭಾರತಕ್ಕೆ ಏನೇ ಆಗ್ಲಿ ಪರಿಚಯ. ಯಶ್ ಅವ್ರ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಯಾವ್ದೋ ಒಂದು ಮೈಸೂರು ಮಂಡ್ಯ ಭಾಗದ ಒಂದು ಹಳ್ಳಿಯಿಂದ ಬಂದು ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫಿಲಂ ತೆಗೆದು ಇಂಡಿಯಾ ಟಿವಿನಲ್ಲೆಲ್ಲ ಸಂದರ್ಶನ ಕೊಡುವಷ್ಟರ ಮಟ್ಟಿಗೆ. ಹೌದೌದು. ಆಮೇಲೆ ಅವರು ಮೀಡಿಯಾದ ಡಾರ್ಲಿಂಗ್ ಹೆಂಗೆ ಆಗಿದ್ದಾರೆ ಅಂತಂದ್ರೆ ಭಾಷೆ. ಹೌದು. ಅವರು ಆಕ್ಚುಲಿ ಫಸ್ಟ್ ಫಿಲಂ ಮಾಡಿದಾಗ ಕನ್ನಡ ಬಿಟ್ಟು ಬೇರೆ ಏನ್ ಗೊತ್ತಿರ್ಲಿಲ್ವಂತೆ. ಅವರೇ ಹೇಳ್ಕೊಂಡಿದ್ದಾರೆ ಮೊನ್ನೆನು, ನಾನು ಇಂಗ್ಲಿಷು ಚೆನ್ನಾಗಿರ್ಲಿಲ್ಲ, ನಂದು ಪಡವರಹಳ್ಳಿ ಇಂಗ್ಲಿಷ್, ಮೈಸೂರಿಂದ ಬಂದವ್ ನಾನು, ಹಂಗೆ ಅಂತ ಹೇಳಿದ್ರು ಮೊನ್ನೆ ರಿಲೀಸ್ ಅಲ್ಲಿ, ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಲಾಂಚ್ ಅಲ್ಲಿ. ಅದ್ರ ನಂತರ ನೋಡಿ ಅವರು ಯಾವ್ದೇ ಇದಕ್ಕೆ ಹೋದ್ರೆ, ಪ್ರಮೋಷನ್ ಹೋದ್ರೆ ಇದು ಅವ್ರ ಭಾಷೆ ಅಂದ್ರೆ ಲ್ಯಾಂಗ್ವೇಜ್, ತಮಿಳ್ನಾಡು ಹೋದ್ರೆ ತಮಿಳ್ ಮಾತಾಡ್ತಾರೆ, ಆಮೇಲೆ ಆಂಧ್ರ ಅಥವಾ ಇದಕ್ಕೆ ತೆಲಂಗಾಣಕ್ಕೆ ಹೋದ್ರೆ ತೆಲುಗು ಮಾತಾಡ್ತಾರೆ. ಅವ್ರು ಅದನ್ನೇ ಹೇಳೋದು, ಅಂದ್ರೆ ನಾವು ಯಾವ ಇದಕ್ಕೆ ಹೋಗ್ತೀವಿ, ಪ್ರಾಂತ್ಯಕ್ಕೆ ಹೋಗ್ತೀವಿ, ಆ ನೆಲದ ಭಾಷೆನ ನಾವು ಗೌರವಿಸಬೇಕು. ಇವಾಗ ಅದೇ ಇಂಡಿಯಾ ಇದು ಟಿವಿದು ಇದ್ರಲ್ಲೂ ಸಂದರ್ಶನ ಸ್ಟಾರ್ಟಿಂಗ್ ಅವ್ರು ಹಂಗೆ ಹೇಳ್ತಾರೆ, ಅವರು ನನ್ನ ಹಿಂದಿಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಆದ್ರೆ ನಾನು ಸಂಪೂರ್ಣ ಟ್ರೈ ಮಾಡ್ತೀನಿ ಅಂತ. ನಾನು ಅದು ಇವಾಗ ಗ್ಲಿಮ್ಸ್ ಒಂದಷ್ಟು ಪ್ರಮೋದಲ್ಲಿ ನೋಡಿದ್ನಲ್ಲ, ನೋಡಿದಾಗ ಅವ್ರು ಮಾತಾಡೋ ಹಿಂದಿಯಲ್ಲಿ ಅಷ್ಟು ನಮ್ಗೇನು ಅನ್ಸ್ತಾ ಇರ್ಲಿಲ್ಲ, ಅವ್ರಿಗೇನು ಗೊತ್ತಾಗಿರ್ಬೋದು ಆ ಭಾಷೆ ಅವರಿಗೆ. ಅಲ್ಲಿ ಗೊತ್ತಾಗತ್ತೆ ಅವರಿಗೆ ಇದಾಗಿರ್ಬೋದು. ಬಟ್ ಒಂದೇನಂದ್ರೆ ನಾವು ಹೇಳೋದು, ಇವತ್ತು ಯಶ್ ಯಾವ ಮಟ್ಟದಲ್ಲಿ ಇದಾರೆ ಅಂದ್ರೆ, ಮೊನ್ನೆ ನಿಮ್ಗೆ ಗೊತ್ತಿರಬಹುದು ರಾಮಾಯಣ ಟ್ರೈಲರ್ ಲಾಂಚ್ ಆದಾಗಳು ಅಲ್ಲಿ ಬಾಲಿವುಡ್ ಸ್ಟಾರ್ ಗಳಿಗೆ ಎಂತನೂ ಹೆಚ್ಚಾಗಿ ಜನ ಇವ್ರ ಮೇಲೆ ಕ್ರೇಜ್ ಇತ್ತು. ಅದು ಇವಾಗಿದೆ ಆಲ್ಮೋಸ್ಟ್. ರಾವಣ ಕ್ಯಾರೆಕ್ಟರ್ ಮೇಲೆ ಕ್ರೇಜ್ ಜಾಸ್ತಿ ಇತ್ತು, ಅಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ ಇವರಿಗೆ ಜಾಸ್ತಿ ಇತ್ತು. ನೆಗೆಟಿವ್ ಕ್ಯಾರೆಕ್ಟರ್ ಮಾತಾಡುವಾಗ ರಾವಣ ಬಿಟ್ಬಿಟ್ವಿ ನಾವು. ರಾವಣ ಇವಾಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರೋದು ಅಂತಂದ್ರೆ ಅದು ನೋಡಿ, ಅದು 6 ಅಕ್ಷರದಿಂದಲೇ ಬಂದಿದೆ ಅನ್ನೋದು ಅದು ಒಂದು ವಿಶೇಷ. ರಾವಣ ರಾವಣ ಇದು ಯಾಕಂದ್ರೆ ಹೊಸದಾಗಿ ಹೆಸರು ಇಡೋ ಚಾನ್ಸ್ ಇಲ್ಲ, ಯಾಕಂದ್ರೆ ರಾವಣ ಆ ಕಾಲದಿಂದನೇ ಗೊತ್ತಿರೋ ಎಲ್ಲ ವಿಷಯ. ಯಾಕಂದ್ರೆ ಯಶಗೋಸ್ಕರ ಆರು ಇಟ್ಟಿರಲ್ಲ, ಅದು ರಾವಣ ಅಂತಾನೆ ಇದೆ. ಅಥವಾ ಆರಿದೆ ಅಂತ ಅಂದ್ಬಿಟ್ಟೇನೋ ಎಷ್ಟು ತಗೊಂಡ್ರಂತ ಆತರ ಹೇಳಕ್ಕಾಗಲ್ಲ. ರಾವಣ ಕ್ಯಾರೆಕ್ಟರ್ ಇವಾಗ ಎಲ್ಲರಿಗೂ ಏನೋ, ಎಲ್ಲಾರು ಮಾತಾಡ್ತಾ ಇರೋದು ಏನಂತಂದ್ರೆ ರಾಮನ ಇದ್ ಮಾಡ್ಬೇಕು, ಹೈಲೈಟ್ ಮಾಡ್ಬೇಕು ರಾಮಾಯಣ ಅಂದ್ರೆ. ಬಟ್ ಇವನ ರಾಮಾಯಣದಲ್ಲಿ ರಾವಣನ ಪಾತ್ರ ಜಾಸ್ತಿ ಹೈಲೈಟ್ ಆಗಿ ಏನಾದ್ರು ಓವರ್ ಶ್ಯಾಡೋ ಆಗುತ್ತಾ ಏನಾದ್ರು ಅಂತ ತುಂಬಾ ಜನಕ್ಕೆ ಅದೊಂದು ಆತಂಕನೂ ಇದೆ. ಆಮೇಲೆ ಅಂದ್ರೆ ಜನ ನೋಡ್ತಾ ಇರೋದು ರಾವಣನ್ಗೋಸ್ಕರ, ಅಂದ್ರೆ ಎಷ್ಟಗೋಸ್ಕರ ಫಿಲಂ ಅಂತ ಇರ್ತಿದಾರೆ, ಏನಾದ್ರು ನೆಗೆಟಿವ್ ಆಗ್ಬೋದ ಈ ವಿಷಯ ಅಂತ ನಾನು ಹೇಳಿ. ಸಾಧ್ಯತೆ ಇಲ್ಲ. ಅದು ಇಡೀ ಫಿಲಂ ನೋಡ್ಬೇಕು, ನೋಡಿದ್ಮೇಲೆ ಹೇಳ್ಬಹುದಾಗತ್ತೆ. ಬರೇ ಟ್ರೈಲರು ಏನೋ ನೋಡಿ ಹೇಳಕ್ ಆಗಲ್ಲ. ಅಲ್ಲ, ವಿಷಯ ಏನಂತ ಅಂದ್ರೆ ಇಲ್ಲಿ ತನಕ ರಾವಣ ಪಾತ್ರ ಮಾಡಿರೋರು ಎಲ್ಲರೂ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು. ನೀವು ಟಿವಿ ಸೀರಿಯಲ್ ಆಗ್ಲಿ ಅಥವಾ ತೆಲುಗಲ್ಲಿ ಬಂದಿರೋ ಅದಾಗ್ಲಿ ಎಲ್ಲ ಆಗ್ಲಿ, ಇದು ಫಸ್ಟ್ ಟೈಮ್ ಒಬ್ಬ ಸೂಪರ್ ಸ್ಟಾರ್ ರಾವಣನ ಪಾತ್ರ ಮಾಡ್ತಾ ಇರೋದು. ಇಲ್ಲ, ಒಂದು ನೀವು ನೋಡಿದೀರ ಅನ್ಸುತ್ತೆ, ಇವರು ತೆಲುಗಲ್ಲಿ ಸೂಪರ್ ಸ್ಟಾರ್ ಗಳು ಮಾಡಿದ್ರಂತ ಅವಾಗ, ನನ್ಗೆ ಗೊತ್ತಿರೋ ಹಳೇನಲ್ಲಿ ರಾಜ್ಕುಮಾರ್ NTR ಕಾಲದಲ್ಲಿ ಏನಾದ್ರು ರಾಮಾಯಣ ಬಂದಾಗ ಅಲ್ಲಿ. ಅದೇ ಹೆಚ್ಚಾಗಿ ಏನಂತಂದ್ರೆ ಒಂದ್ ಸ್ವಲ್ಪ ಸ್ಥೂಲಕಾಯದ ವ್ಯಕ್ತಿ ಆ ಟೈಪು, ಅಂದ್ರೆ ವಿತ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇರೋದು. ಅಂದ್ರೆ ಸ್ವಲ್ಪ ರಾವಣ ಅಂದ್ರೆ ಈ 6 ಪ್ಯಾಕ್ ಇರೋ ರಾವಣ ಇದು ಫಸ್ಟ್ ಟೈಮ್ ಅನ್ಸುತ್ತೆ. ಬಗ್ಗೆ ಅಷ್ಟು ಇದ್ ಮಾಡಿ ಇರ್ಲಿಲ್ಲ. ಲುಕ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಿಜವಾಗ್ಲೂ ರಾವಣ ಯಾರು ನೋಡೇ ಇಲ್ವಲ್ಲ. ಈಗ ನೋಡ್ಬೇಕಂದ್ರೆ ಈಗ ಹಾಗೆ ಹೇಳಕ್ ಹೋದ್ರೆ, ಈಗ ಸೀತೆ ಪಾತ್ರದ ಬಗ್ಗೆ ಚರ್ಚೆ ಆಗ್ತದೆ. ಆ ಸೀತೆ ಪಾತ್ರ ಅದು ಆಕ್ಚುಲಿ ನೇಪಾಳ. ಜನಕ ಮಹಾರಾಜ ಇರುವುದು ನೇಪಾಳಿ, ಸೀತೆ ಅನ್ನೋದು ನೇಪಾಳಿ. ಆವಾಗ ನೇಪಾಳದಲ್ಲಿ ಆವಾಗಲ್ಲ, ಇವಾಗ್ಲೂ ನೇಪಾಳದಲ್ಲೇ ಇರುದು. ಜನಕಪುರಿ ಇರೋದು, ಸೀತೆ ಹುಟ್ಟಿದ್ದು ನೇಪಾಳದಲ್ಲೇ. ಹಾಗಂತ ನೇಪಾಳಿ ಹುಡುಗಿನ ಕರ್ಕೊಂಡ್ಬಂದ್ ಸೀತೆ ಪಾತ್ರ ಮಾಡ್ಸಕ್ಕಾಗತ್ತೆ? ಅದು ಇರ್ತಾಳೆ ಅನ್ಕೊಳ್ಬಹುದು, ಆತರ ಇರ್ಬೋದು. ಅದು ಆವಾಗ ಹೇಗಿದ್ರು 1000 ವರ್ಷದ ಹಿಂದೆ. ಕ್ಯಾರೆಕ್ಟರ್ ವೈಸ್ ಗೊತ್ತಾಗಲ್ಲ. ಅಂದ್ರೆ ಅವರು ಸಿನಿಮಾ ನೋಡಿ ಅವ್ರು ಎಷ್ಟರ ಮಟ್ಟಿಗೆ ಪಾತ್ರದಲ್ಲಿ, ಯಾಕಂದ್ರೆ ನಮ್ಗೆ ಹುಟ್ಟಿದ್ದಾರೆ. ಮುಂಚೆಯಿಂದ ಏನಂದ್ರೆ ಈ ರವಿವರ್ಮನ ಪೇಂಟಿಂಗ್ ಎಲ್ಲ ಇತ್ತಲ್ಲ, ಅದ್ರಲ್ಲಿ ಸುಂದರವಾಗಿ ಸೀತೆ ಆಗ್ಲಿ ರಾಮ ಆಗ್ಲಿ ಅದೇ ತರ ಬೇರೆ ಬೇರೆ ನಾವು ಏನಿದ್ವಿ ಚಿತ್ರಗಳಿಂದ ಎಲ್ಲ ಸ್ಫೂರ್ತಿ ಪಡ್ಕೊಂಡು ಇವರ ಸಿನಿಮಾಗಳು. ರಮಾನಂದ್ ಸಾಗರ್ ಅವರ ಅದು ನಾವು ಪಕ್ಕ ಇದ್ ಮಾಡೋದು, ರಾಮಾಯಣ ಅಂದ್ರೆ ಹೆಂಗಿರುತ್ತೆ, ರಾಮ ಅಂದ್ರೆ ಹೆಂಗಿರ್ತಾನೆ, ರಾವಣ ಅಂದ್ರೆ ಹೆಂಗಿರ್ತಾನೆ, ಸೀತೆ ಹೆಂಗಿರ್ತಾರೆ ಅಂತ ಬರೇ ನಮ್ಗೆ ಫಸ್ಟ್ ನೆನಪಾಗೋದು. ನೀವು ಎಷ್ಟೇ ವರ್ಷಗಳಾದ್ರೂನು ಬಹುಶಃ ಇವತ್ತಿನ ಜೆನ್ಜಿ ಅಂತ ನೀವೇನ ಅಂತೀರಾ, ಅವ್ರ ಬಹುಶಃ ಗೊತ್ತಿಲ್ಲ ಇರ್ಬೋದು. ಬಟ್ ನಮ್ಮಂತವ್ರಿಗೆ, ನಮ್ಗಿಂತ ಮುಂಚೆ ಹುಟ್ಟಿರೋರ್ಗೆ
ಎಲ್ಲರಿಗೂ ಅದೇ ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್. ಹೌದೌದು, ಹೆಚ್ಚು ಕಡಿಮೆ. ಹಾಗಾಗಿ ಹೌದೌದು. ಇದೀಗ ಯಶ್ ಮಾಡಿದ್ದಾರೆ, ಯಶ್ ರಾಮಾಯಣದಲ್ಲೂ ಕಾಣಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಪಾರ್ಟ್ 1 ಮಾತ್ರ ಬರ್ತಿರೋದು ಇವಾಗ. ನೋಡೋಣ ಯಾವ್ದು ರೀತಿಯಲ್ಲಿ ಅದು ಈ ದೀಪಾವಳಿ ಟೈಮಲ್ಲಿ ಬರ್ತಾ ಇರೋದು, ಅದ್ರಲ್ಲಿ ಜಾಸ್ತಿ ಇಲ್ಲ ಯಶ್ಗೆ. ಹೌದು, 2ನೇ ಭಾಗನೂ ಚಿತ್ರೀಕರಣ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ವೈಸ್ ಯಾಕೆ ಬರ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಹೌದು, ರಾಮ ಲಂಕೆಗೆ ಹೋದ್ಮೇಲೆ ಬಹುಶಃ ಫುಲ್ ಈ ವರ್ಷ ನಮಗೆ ಯಶ್ದು ಡಬಲ್ ಧಮಾಕ ಇದೆ. ಹೌದು, ಒಂದು ಟಾಕ್ಸಿಕ್, ಒಂದು ರಾಮಾಯಣ. ಟಾಕ್ಸಿಕ್ ಕ್ರೇಜ್ ಮುಗ್ದ ಕೂಡಲೇ ಇಮಿಡಿಯೇಟ್ ಆಗಿ ಮತ್ತೆ ರಾಮಾಯಣ ಕ್ರೇಜ್ ಆಸ್ ಎ ಪ್ರೊಡ್ಯೂಸರ್, ಆಮೇಲೆ ರಾವಣ ಪಾತ್ರ, ಹೀಗೆ ಒಟ್ಟು ವಿಜೃಂಭಿಸ್ತಾರೆ ಅವ್ರ ಅಭಿಮಾನಿಗಳು ಎಲ್ಲರೂ. ತುಂಬಾ ಬೇಜಾರಾಗಿತ್ತು ಆ ಒಂದು ವಿಷಯದಲ್ಲಿ. ಈ ವರ್ಷ ಡಬಲ್ ಧಮಾಕ. ಹೌದೌದು, ಒಳ್ಳೇದಾಗ್ಲಿ ಯಶ್ಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ, ಯಶ್ಗೆ ಒಳ್ಳೇದಾಗ್ಲಿ. ಅದ್ರ ಮೂಲಕ ಇನ್ನಷ್ಟು ಕನ್ನಡ ಸಿನಿಮಾಗಳು ಬರ್ಲಿ, ಕ್ರಿಯೇಟಿವಿಟಿ ಇರುವಂತ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲ್ಲ ಬರ್ಲಿ, ಹೊಸ ಚಿತ್ರಗಳು ಬರ್ಲಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.